ಇನ್ನು ಯತ್ನಾಳ್ ಅವರಂತೂ ಒಂದ್ ರೀತಿ ಸೈಲೆಂಟ್ ಆದಂತ ರೀತಿಯಾಗಿ ಕಂಡು ಬರ್ತಾ ಇದ್ದಾರೆ. ನಿನ್ನೆ ಅವರು ಇವೆಲ್ಲ ವಿಚಾರ ತಿಳಿದು ದೆಹಲಿಯಲ್ಲಿ ಓಡಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಯಾರು ಇರಲಿಲ್ಲ. ಸದ್ಯ ಕಲಬುರಗಿಗೆ ಬಂದಿದ್ದಾರೆ, ಅಲ್ಲೊಂದು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ. ಇಷ್ಟೇ ವಿಚಾರ ಗೊತ್ತಿರುವಂತದ್ದು. ಹಾಗಂತ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ನಾವಿಲ್ಲಿ ಭಾವಿಸೋಕ್ಕಾಗಲ್ಲ. ಯಾಕಂತಂದ್ರೆ ನಾಳೆ ಯತ್ನಾಳ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದು ಇಲ್ಲಿ ರೆಬೆಲ್ಸ್ ಟೀಮ್ ಒಂದು ಸಭೆ ಸೇರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುತೇಕ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ ಕೆಲವರು ಇಲ್ಲ, ಯತ್ನಾಳ್ ಅವರು ಒಬ್ಬಂಟಿ ಅಲ್ಲ, ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಬಹುಶಃ ಹಿಂದುತ್ವದ ಜೊತೆಗೆ ಲಿಂಗಾಯತರು, ಅದರಲ್ಲೂ ಕೂಡ ವೀರಶೈವ ಲಿಂಗಾಯತರ ಸಪೋರ್ಟ್ ಏನಾದ್ರೂ ಚೆನ್ನಾಗಿ ಸಿಕ್ಕದೇ ಆದಲ್ಲಿ ಒಂದು ಹೊಸ ಪಕ್ಷ ಕಟ್ಟುವಷ್ಟರ ಮಟ್ಟಿಗಿನ ಯೋಚನೆ ಅಥವಾ ನಿರ್ಧಾರಕ್ಕೆ ಅವ್ರು ಹೋಗ್ಬೋದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಯತ್ನಾಳ್ ಅವರ ನಡೆ ಏನಿರಬಹುದು, ರೆಬೆಲ್ಸ್ ಟೀಮ್ ಇದ್ರ ತಂತ್ರಗಾರಿಕೆ ಹೇಗೆ ಹೆಣಿತಾ ಇದೆ, ಇದೆಲ್ಲ ಆದ ನಂತರದಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜ್ಯಾಧ್ಯಕ್ಷ ಅಂತೂ ಅವ ಅಡ್ಜಸ್ಟ್ಮೆಂಟ್ ಗಿರಕ್ಕೆ ಅವೇನು ಮಾತಾಡೋದಿಲ್ಲ, ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ನಾವು ಸ್ಪಷ್ಟ ಸಂದೇಶವನ್ನು ಕೊಡೋದಿದೆ, ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ಇದು ಕ್ಲಿಯರ್ ಮಾಡೋರಿದೆ. ಒಂದು ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್. ನೇರ ನುಡಿ ರಾಜಕಾರಣಿ ಅನ್ನೋ ಪಟ್ಟವೂ ಇದೆ. ಹಿಂದುತ್ವ ಅಂತ ಬಂದ್ರೆ ಒಂದು ಹೆಜ್ಜೆ ಮುಂದೆ ನಿಲ್ಲೋ ಡೇರ್ ಡೆವಿಲ್ ರಾಜಕಾರಣಿ ಅನ್ನೋ ನೇಮು ಫೇಮೂ ಇದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಸಿಡಿದೆದ್ದು ಬಂಡಾಯ ಎದ್ದಿದ್ದ ಯತ್ನಾಳ್ ನನಗೆ ಸಿಎಂ ಆಗೋಕು ಹಕ್ಕಿದೆ, ರಾಜ್ಯಾಧ್ಯಕ್ಷ ಆಗೋಕು ಹಕ್ಕಿದೆ ಅನ್ನೋ ಮಾತನ್ನು ಆಡ್ತಿದ್ರು. ಇಷ್ಟೆಲ್ಲ ಮಾತನಾಡಿರುವ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಕೆಲಸಕ್ಕೆ ಕೈ ಹಾಕ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೈಲೆಂಟ್ ಆಗಿರೋ ಯತ್ನಾಳ್ರಿಂದ ದೊಡ್ಡ ನಿರ್ಧಾರ, ಹೊಸ ಪಕ್ಷವನ್ನ ಕಟ್ಟೋ ಕೆಲಸಕ್ಕೆ ಕೈ ಹಾಕೋದು ಫಿಕ್ಸಾ? ಹೌದು, ಅದ್ಯಾವಾಗ ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಪದೇ ಪದೇ ಮಾತನಾಡೋದಕ್ಕೆ ಶುರು ಮಾಡಿದ್ರೋ ನೋಡಿ, ಯತ್ನಾಳ್ ಪರ ಬೆಂಬಲವೂ ಹೆಚ್ಚಾಗಿತ್ತು. ಹೊಸ ಪಕ್ಷ ಕಟ್ಟೋ ಮಾತು ಪಕ್ಷದಲ್ಲಿ ಹರಿದಾಡಿತ್ತು. ಈ ಹಿಂದೆಯೇ ಆರ್ಎಸ್ಎಸ್ ಸಭೆಯೊಂದರಲ್ಲಿ ಚರ್ಚೆ ಮಾಡಿರೋ ಇನ್ಸೈಡ್ ಮಾಹಿತಿಯೂ ಸಿಕ್ಕಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ಗೆ ಹಿಡಿತಾ ಇದೆ. ಹಿಂದುತ್ವದ ಮತವನ್ನ ಸೆಳೆದು ಮಹಾರಾಷ್ಟ್ರದ ಶಿವಸೇನೆ ಮಾದರಿಯಲ್ಲೇ ಹೊಸ ಪಕ್ಷ ಕಟ್ಟೋ ನಿರ್ಧಾರಕ್ಕೆ ಮುಂದಾಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ದೊಡ್ಡ ಶಕ್ತಿಯೇ ಇದೆ. ಪಂಚಮಸಾಲಿ ಪ್ರಭಾವಿ ನಾಯಕ ಕೂಡ ಯತ್ನಾಳ್ ಆಗಿದ್ದಾರೆ. ಹೀಗಾಗಿ ಲಿಂಗಾಯತ ಸಮಾಜವನ್ನ ಮುಂದಿಟ್ಕೊಂಡು ಇತರೆ ಜಾತಿ ಸಮೀಕರಣ ಮಾಡಿಕೊಂಡು ಹೊಸ ಪಕ್ಷ ಕಟ್ಟೋ ಬಗ್ಗೆ ಯತ್ನಾಳ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯತ್ನಾಳ್ಗೆ ಪಂಚಮಸಾಲಿಯ ಜಯಮೃತ್ಯುಂಜಯ ಸ್ವಾಮೀಜಿಯ ದೊಡ್ಡ ಬೆಂಬಲವೇ ಘೋಷಣೆಯಾಗಿದೆ. ನೀವು ರಾಜಕೀಯವಾಗಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಮ್ಮ ಸಮುದಾಯದ ಬೆಂಬಲ ಇರುತ್ತೆ ಎಂದಿದ್ದಾರೆ. ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳದವರು ಬಸವಪಾಟಿ ಯತ್ನಾಳ್ ಜೊತೆಗಿದ್ದಾರೆ. ಯಾವ ಕಾರಣಕ್ಕೂ ಬಸವಪಾಟಿ ಯತ್ನಾಳವರು ಜೊತೆಗಿರೋ ಅವಶ್ಯಕತೆ ಇಲ್ಲ. ನೀವೇನು ತೀರ್ಮಾನ ತೆಗೆದುಕೊಳ್ತೀರಿ, ನೀವು ತೆಗೆದುಕೊಳ್ಳುವಂಥ ರಾಜಕೀಯ ತೀರ್ಮಾನ ಆಗಿರ್ಬೋದು, ಸಾಮಾಜಿಕ ತೀರ್ಮಾನ ಆಗಿರ್ಬೋದು, ನಿಮ್ಮೆಲ್ಲ ತೀರ್ಮಾನ ರೀತಿ ನಾವು ಇರಲಿಕ್ಕೆ ಸಾಧ್ಯವಿದೆ. ಇತ್ತೀಚೆಗಷ್ಟೇ ಶಾಸಕ ಯತ್ನಾಳ್ ನಾನು ಹೊಸ ಪಕ್ಷ ಕಟ್ಟೋದಿಲ್ಲ ಅಂತಾನೆ ಹೇಳಿದ್ರು. ಆದ್ರೆ ರಾಜಕೀಯದಲ್ಲಿ ಯಾವಾಗ ಯಾವ ನಿರ್ಧಾರ ಬೇಕಾದ್ರೂ ತೆಗೆದುಕೊಳ್ಬಹುದು, ಏನ್ ಬೇಕಾದ್ರೂ ಬದಲಾವಣೆಗಳಾಗ್ಬೋದು. ಹೊಸ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ ಹೊಸ ಪಕ್ಷ ಕಟ್ಟಬೇಕಾಗಿರೋ ಅನಿವಾರ್ಯ ಅನ್ನೋ ಪಾಯಿಂಟ್ಗಳನ್ನೇ ಹೇಳ್ತೀವಿ ನೋಡಿ. ಸದ್ಯ ಬಿಜೆಪಿ ಪಕ್ಷದಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಣ ಅಂದ್ರೂ ಒಪ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಯತ್ನಾಳ್ ವಿರುದ್ಧ ಆಗಿದ್ದಾರೆ. ಇದೀಗ 3ನೇ ಬಾರಿ ಬಿಜೆಪಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗ್ತಾ ಇರೋದು. ಮೊದಲ ಬಾರಿ ಉಚ್ಚಾಟನೆ ವೇಳೆ ಜೆಡಿಎಸ್ ಪಕ್ಷಕ್ಕೆ ಹೋಗಿದ್ರು. ಇದೀಗ ಜೆಡಿಎಸ್ ಕೂಡ ಬಿಜೆಪಿ ಪಾರ್ಟಿ ಜೊತೆ ಮೈತ್ರಿ ಆಗಿದೆ. ಹೀಗಾಗಿ ಶಿವಸೇನೆ ಮಾದರಿಯಲ್ಲೇ ಪಕ್ಷ ಕಟ್ಟೋ ಬಗ್ಗೆ ಯತ್ನಾಳ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಪಕ್ಷೇತರವಾಗಿ ಆದ್ರೂ ಹೋರಾಟ ಮಾಡೋ ಅನಿವಾರ್ಯತೆ ಇದೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಬರೋಬ್ಬರಿ 3 ಬಾರಿ ಉಚ್ಚಾಟನೆ ಆಗಿದ್ದಾರೆ. 2009ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ ವಿರುದ್ಧ ಮಾತನಾಡಿ 6 ವರ್ಷ ಉಚ್ಚಾಟನೆ ಆಗಿದ್ರು.
2016ರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕಾರಣ 2ನೇ ಬಾರಿ 6 ವರ್ಷ ಉಚ್ಚಾಟನೆ ಆಗಿದ್ರು. ಇದೀಗ 3ನೇ ಬಾರಿ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಮಾತನಾಡಿ ಉಚ್ಚಾಟನೆ ಆಗಿದ್ದಾರೆ. ಅದೇನೇ ಹೇಳಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋ ಯತ್ನಾಳ್ ಹೊಸ ಪಕ್ಷ ಕಟ್ತಾರೆ ಅನ್ನೋದು ಇನ್ನೂ ಕೂಡ ಚರ್ಚೆಯಲ್ಲಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಇಷ್ಟೆಲ್ಲ ದೊಡ್ಡದಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ಹೋರಾಟ ಮಾಡಿರೋ ಯತ್ನಾಳ್ ದೊಡ್ಡದೊಂದು ಹೆಜ್ಜೆ ಇಡೋದು ಮಾತ್ರ ನಿಶ್ಚಿತ. ಬ್ಯೂರೋ ರಿಪೋರ್ಟ್, TV9.